ನನ್ನೆಲ್ಲ ಕನ್ನಡ ಕುಲಕೋಟಿಗಳಿಗೆ ಎಸ್ ಸ್ಟೋರೀಸ್ ಚಾನೆಲ್ ಕಡೆಯಿಂದ ತುಂಬ ಹೃದಯದ ಸುಸ್ವಾಗತ. ಪಾಕಿಸ್ತಾನ ಅಥವಾ ಪಾಪಿಸ್ತಾನ, ಈ ದೇಶದ ಕ್ರಿಕೆಟ್ ಆಟಗಾರರ ದಿಮಾಕು ನೋಡಿದರೆ ನಾವು ನಗಬೇಕು ಅಳಬೇಕು ಎನ್ನುವ ಸಂದೇಹ ಮೂಡುತ್ತದೆ. ಆ ರೀತಿ ಜಾಣಪೆದ್ದರು ಇವರು. ಸ್ನೇಹಿತರೆ, ಇದೇ ಫೆಬ್ರವರಿ 7ರಿಂದ 2026ರ T20 ವರ್ಲ್ಡ್ ಕಪ್ ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ ನಡೆಯುತ್ತದೆ. ಸುಮಾರು 20 ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸುತ್ತಿವೆ. ಅದರಲ್ಲಿ ನಮ್ಮ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವೂ ಕೂಡ ಒಂದು. ಈ ಪಾಕಿಸ್ತಾನ ತಂಡ ಫೆಬ್ರವರಿ 15ರಂದು ಶ್ರೀಲಂಕಾದ ಕೊಲಂಬೋದಲ್ಲಿ ನಮ್ಮ ಭಾರತ ತಂಡದ ವಿರುದ್ಧ ಪಂದ್ಯವನ್ನು ಆಡಬೇಕು. ಈ ಎರಡು ತಂಡಗಳು ಅವರದೇ ತವರು ನೆಲದಲ್ಲಿ ಪಂದ್ಯಗಳನ್ನು ಆಡುವಂತಿಲ್ಲ. ಇದಕ್ಕೆ ಕಾರಣ ಪಾಕಿಸ್ತಾನದ ಭಯೋತ್ಪಾದಕರು ನಮ್ಮ ದೇಶದ ಅನೇಕ ಜನರನ್ನು ಇತ್ತೀಚೆಗೆ ಗುಂಡಿಕ್ಕಿ ಕೊಂದಿದ್ದರು. ಭಾರತದ ವಿರುದ್ಧ ಪಾಕಿಸ್ತಾನದ ದ್ವೇಷ ನೆನ್ನೆ ಮೊನ್ನೆಯದಲ್ಲ ಎಂದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಈ ಸಲ ಪಾಕಿಸ್ತಾನ ಈ T20 ವರ್ಲ್ಡ್ ಕಪ್ನಲ್ಲಿ ನಾವು ಭಾರತದ ವಿರುದ್ಧ ಯಾವುದೇ ಪಂದ್ಯಗಳನ್ನು ಆಡುವುದಿಲ್ಲ ಎಂದು ಸ್ಟ್ರೈಕ್ ಮಾಡುತ್ತಿದೆ. ಇದಕ್ಕೆ ಕಾರಣ ಬಾಂಗ್ಲಾದೇಶದಲ್ಲಿ ಭಾರತೀಯರ ವಿರುದ್ಧ ನಡೆದ ಹಿಂಸಾಚಾರಕ್ಕೆ ಪ್ರತಿಯಾಗಿ ಭಾರತದ ICC ಮ್ಯಾನೇಜ್ಮೆಂಟ್ ಈ ಸಲ IPL ಟೂರ್ನಿಯಿಂದ ಬಾಂಗ್ಲಾದೇಶದ ಆಟಗಾರ ಮುಸ್ತಫಿಜುರ್ನನ್ನು IPL ಆಡದಂತೆ ನಿಷೇಧ ಹೇರಿದೆ. ಜೊತೆಗೆ ಬಾಂಗ್ಲಾದ ಯಾವ ಆಟಗಾರರು ಸಹ IPL ಟೂರ್ನಿಗಳಲ್ಲಿ ಆಡುವಂತಿಲ್ಲ ಎಂದು ಕಟ್ಟುನಿಟ್ಟಿನ ಆಜ್ಞೆ ಮಾಡಿದೆ. ಆದುದರಿಂದ ಬಾಂಗ್ಲಾದೇಶ ತಂಡವು ನೀವು ಈ ರೀತಿ ಮಾಡುವುದಾದರೆ ನಾವು ಈ ಸಲದ T20 ವರ್ಲ್ಡ್ ಕಪ್ನಲ್ಲಿ ಭಾಗವಹಿಸುವುದಿಲ್ಲ ಎಂದು ಹಿಂದೆ ಸರಿಯಿತು. ಇದರ ಜಾಗಕ್ಕೆ ಬೇರೊಂದು ದೇಶದ ತಂಡಕ್ಕೆ ICC ವಿಶ್ವಕಪ್ ಟೂರ್ನಿಯಲ್ಲಿ ಭಾಗವಹಿಸುವಂತೆ ವೇದಿಕೆ ಮಾಡಿಕೊಟ್ಟಿದೆ. ಆದರೆ ಈ ಪಾಕಿಸ್ತಾನ ಕ್ರಿಕೆಟ್ ತಂಡವು ನೀವು ಬಾಂಗ್ಲಾ ಆಟಗಾರರನ್ನು IPL ಟೂರ್ನಿಯಲ್ಲಿ ಆಡಿಸದಿದ್ದರೆ ಈ ಸಲದ T20 ವರ್ಲ್ಡ್ ಕಪ್ನಲ್ಲಿ ಭಾರತದ ವಿರುದ್ಧ ಪಂದ್ಯಗಳನ್ನು ನಾವು ಆಡುವುದಿಲ್ಲ ಎಂದು ಗೊಡ್ಡು ಬೆದರಿಕೆ ಹಾಕಿದೆ. ಈ ಸುದ್ದಿ ಕ್ರಿಕೆಟ್ ಲೋಕದಲ್ಲಿ ಭಾರಿ ಕೋಲಾಹಲ ಎಬ್ಬಿಸಿದೆ. ಆದರೆ ಬಹಿಷ್ಕಾರ ಎಂಬುದು ಕ್ರಿಕೆಟ್ನಲ್ಲಿ ಇಂದು ಮೊನ್ನೆಯದಲ್ಲ. ಪ್ರಮುಖವಾಗಿ ICC ಆಯೋಜಿಸುವ ಟೂರ್ನಿಗಳಲ್ಲೇ ನಿರ್ದಿಷ್ಟ ತಾಣದಲ್ಲಿ ಅಥವಾ ನಿರ್ದಿಷ್ಟ ತಂಡದ ವಿರುದ್ಧ ಪಂದ್ಯ ಬಹಿಷ್ಕರಿಸಿದ ಉದಾಹರಣೆಗಳು ಹಲವು. ಆ ಪಂದ್ಯಗಳು ಯಾವುವು, ತಂಡಗಳು ಯಾವುವು, ಬಹಿಷ್ಕರಿಸಿದ್ದು ಯಾಕೆ, ಹಿಂದಿಗಿಂತ ಈ ಬಾರಿ ಬಹಿಷ್ಕಾರ ಮಹತ್ವ ಪಡೆದಿದ್ದೇಕೆ ಎಂಬ ವಿವರವನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ನೀಡುತ್ತಿದ್ದೇನೆ. ಅದು 1996ರ ಏಕದಿನ ವಿಶ್ವಕಪ್ ಶ್ರೀಲಂಕಾಕ್ಕೆ ತೆರಳದ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್. ಭಾರತ ಮತ್ತು ಶ್ರೀಲಂಕಾ ಪಾಕಿಸ್ತಾನದ ಆತಿಥ್ಯದಲ್ಲಿ 1996ರ ಏಕದಿನ ವಿಶ್ವಕಪ್ ನಡೆದಿತ್ತು. ಆದರೆ ಲಂಕಾದಲ್ಲಿ ನಾಗರಿಕ ಯುದ್ಧ ಹಾಗೂ ಟೂರ್ನಿಗೆ ಕೆಲವೇ ದಿನಗಳ ಮುನ್ನ ಕೊಲಂಬೋದಲ್ಲಿ ಸಂಭವಿಸಿದ ಸ್ಫೋಟದ ಕಾರಣಕ್ಕೆ ಆಸ್ಟ್ರೇಲಿಯಾ ಹಾಗೂ ವೆಸ್ಟ್ ಇಂಡೀಸ್ ತಂಡಗಳು ಕೊಲಂಬೋಗೆ ತೆರಳಲು ನಿರಾಕರಿಸಿದವು. ಹೀಗಾಗಿ ಪಂದ್ಯ ರದ್ದುಗೊಂಡವು. ಈ ಎರಡು ಪಂದ್ಯಗಳು ರದ್ದುಗೊಂಡದ್ರಿಂದ ಶ್ರೀಲಂಕಾಕ್ಕೆ ಜಾಸ್ತಿ ಅಂಕಗಳು ಲಭಿಸಿದವು. ಇದರ ಹೊರತಾಗಿಯೂ ಆಸ್ಟ್ರೇಲಿಯಾ ಮತ್ತು ವಿಂಡೀಸ್ ಕ್ವಾರ್ಟರ್ ಫೈನಲ್ಗೇರಿದವು. ಬಳಿಕ ಶ್ರೀಲಂಕಾ ಮತ್ತು ಆಸ್ಟ್ರೇಲಿಯಾ ನಡುವೆ ಲಾಹೋರ್ನಲ್ಲಿ ಫೈನಲ್ ನಡೆಯಿತು. ಶ್ರೀಲಂಕಾ ತಂಡ ಆಸ್ಟ್ರೇಲಿಯಾವನ್ನು ಸೋಲಿಸಿ 1996ರ ವಿಶ್ವಕಪ್ ಚಾಂಪಿಯನ್ ಟ್ರೋಫಿಯನ್ನು ಮುಡಿಗೇರಿಸಿತು. ಇನ್ನು 2003ರ ಏಕದಿನ ವಿಶ್ವಕಪ್ ನೋಡುವುದಾದರೆ ಜಿಂಬಾಬ್ವೆ ಜೊತೆ ಆಡಬೇಕಿದ್ದ ಪಂದ್ಯವನ್ನು ಇಂಗ್ಲೆಂಡ್ ತಂಡ ಬಹಿಷ್ಕರಿಸಿತು. 2003ರ ಏಕದಿನ ವಿಶ್ವಕಪ್ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ಕೀನ್ಯಾದಲ್ಲಿ ನಡೆಯಿತು. ಆದರೆ ಜಿಂಬಾಬ್ವೆಯ ರಾಬರ್ಟ್ ಮುಗಬೆ ಹಾಗೂ ಇಂಗ್ಲೆಂಡ್ನ ಟಾನಿ ಬ್ಲೇರ್ ಸರ್ಕಾರಗಳ ನಡುವೆ ರಾಜತಾಂತ್ರಿಕ ಸಂಘರ್ಷ ನಡೆಯುತ್ತಿದ್ದ ಕಾರಣ ಜಿಂಬಾಬ್ವೆಗೆ ತೆರಳಲು ಇಂಗ್ಲೆಂಡ್ ನಿರಾಕರಿಸಿತು. ಪಂದ್ಯವನ್ನು ಜಿಂಬಾಬ್ವೆಯಿಂದ ಸ್ಥಳಾಂತರಿಸಲು ಇಂಗ್ಲೆಂಡ್ ಬೇಡಿಕೆ ಇಟ್ಟಿದ್ದರೂ ICC ತಿರಸ್ಕರಿಸಿತು. ಪಂದ್ಯ ರದ್ದಾಗಿದ್ದರಿಂದ ಜಿಂಬಾಬ್ವೆಗೆ ಅಂಕ ಲಭಿಸಿತು. ಇಂಗ್ಲೆಂಡ್ ತಂಡವು ಈ ಟೂರ್ನಿಯಲ್ಲಿ ಲೀಗ್ ಹಂತದಲ್ಲಿಯೇ ಹೊರಬಿದ್ದಿತು. ಇನ್ನು ಇದೇ 2003ರ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಕೀನ್ಯಾ ವಿರುದ್ಧ ಆಡುವುದಿಲ್ಲ ಎಂದು ನ್ಯೂಜಿಲೆಂಡ್ ಆಟ ಮಾಡಿತ್ತು. ಕೀನ್ಯಾದ ಮೊಂಬಾಸಾ ಎಂಬುದಲ್ಲಿದ್ದ ಹೋಟೆಲ್ ಮೇಲೆ 2002ರ ನವೆಂಬರ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದಿತ್ತು. 13ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದರು. ಹೀಗಾಗಿ ಭದ್ರತೆಯ ಕಾರಣ ಕೀನ್ಯಾದಲ್ಲಿ ವಿಶ್ವಕಪ್ ಆಡಲು ನ್ಯೂಜಿಲೆಂಡ್ ನಿರಾಕರಿಸಿತು. ಪಂದ್ಯ ಸ್ಥಳಾಂತರಿಸಿ ಎಂಬ KVSನ ಬೇಡಿಕೆಗೆ ICC ಒಪ್ಪಲಿಲ್ಲ. ಹೀಗಾಗಿ KVS ಪಂದ್ಯವನ್ನು ಬಹಿಷ್ಕರಿಸಿತು. ಕೀನ್ಯಾಗೆ ಅಂಕ ಲಭಿಸಿತು. ಇದರ ಹೊರತಾಗಿಯೂ ನ್ಯೂಜಿಲೆಂಡ್ ಸೂಪರ್ 6 ಅಂತ ಪ್ರವೇಶಿಸಿತು. ಮುಂದೆ ನೋಡುವುದಾದರೆ 2009ರ T20 ವಿಶ್ವಕಪ್ ಇಂಗ್ಲೆಂಡ್ಗೆ ತೆರಳದೆ ಜಿಂಬಾಬ್ವೆಯು ಬಹಿಷ್ಕಾರ ಆಗಿತು. ಜಿಂಬಾಬ್ವೆ ಹಾಗೂ UK ನಡುವಿನ ಸಂಬಂಧ 2009ರಲ್ಲೂ ಸರಿ ಹೋಗಿರಲಿಲ್ಲ. ಈ ನಡುವಿನ 2009ರ T20 ವಿಶ್ವಕಪ್ ಆತಿಥ್ಯ ಇಂಗ್ಲೆಂಡ್ಗೆ ಸಿಕ್ಕಿತ್ತು. ಆದರೆ ವಿಶ್ವಕಪ್ ಆಡಲು ಆಗಮಿಸಬೇಕಿದ್ದ ಜಿಂಬಾಬ್ವೆ ಆಟಗಾರರಿಗೆ ಇಂಗ್ಲೆಂಡ್ ವೀಸಾ ನಿರಾಕರಿಸುವ ಸಂಭವವಿತ್ತು. ಅದನ್ನು ಅರಿತ ಜಿಂಬಾಬ್ವೆ 2008ರಲ್ಲಿ ಟೂರ್ನಿಯಿಂದ ಹಿಂದೆ ಸರಿಯುತ್ತಿರುವುದಾಗಿ ಘೋಷಿಸಿತು. ಆದರೆ ICC ಜೊತೆ ಒಪ್ಪಂದ ಮಾಡಿದ ಜಿಂಬಾಬ್ವೆ ಟೂರ್ನಿಯಲ್ಲಿ ಆಡದಿದ್ದರೂ ಅದಕ್ಕೆ ಬರಬೇಕಿದ್ದ ಹಣವನ್ನು ICC ಜಿಂಬಾಬ್ವೆಗೆ ನೀಡಿತು. ಬದಲಿ ತಂಡವಾಗಿ ಸ್ಕಾಟ್ಲೆಂಡ್ ಆ ಟೂರ್ನಿಯಲ್ಲಿ ಆಡಿತ್ತು.
ಇನ್ನು ಕಳೆದ ವರ್ಷ ನಡೆದ 2025ರ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಕ್ಕೆ ಪಾಕಿಸ್ತಾನಕ್ಕೆ ತೆರಳಲು ಭಾರತ ನಕಾರ ಮಾಡಿತ್ತು. ಕಳೆದ ವರ್ಷ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯ ಹಕ್ಕು ಇದ್ದಿದ್ದು ಪಾಕಿಸ್ತಾನದ ಬಳಿ. ಆದರೆ ಸದಾ ಹಿಂಸಾಚಾರ, ಉಗ್ರ ದಾಳಿ, ಸ್ಫೋಟಗಳು ನಡೆಯುತ್ತಿರುವ ಪಾಕ್ನಲ್ಲಿ ಭಾರತೀಯ ಆಟಗಾರರಿಗೆ ಭದ್ರತೆಯ ಅಪಾಯವಿತ್ತು. ಹೀಗಾಗಿ ಭಾರತ ತಂಡ ಪಾಕಿಸ್ತಾನಕ್ಕೆ ತೆರಳಲು ಒಪ್ಪಲಿಲ್ಲ. ಬದಲಾಗಿ ತನ್ನ ಪಂದ್ಯವನ್ನು ತಟಸ್ಥ ಸ್ಥಳಗಳಲ್ಲಿ ನಡೆಸಲು ಐಸಿಸಿಗೆ ಮನವಿ ಮಾಡಿತ್ತು. ಪಾಕಿಸ್ತಾನದಲ್ಲಿ ಭದ್ರತೆ ಸಮಸ್ಯೆ ಇರುವುದು ಖಚಿತವಾದ ಕಾರಣ ಭಾರತದ ಪಂದ್ಯಗಳನ್ನು UAEಯಲ್ಲಿ ನಡೆಸಲಾಯಿತು. ಅದೇನೇ ಆಗಲಿ, ಈ ಹಿಂದಿನ ಬಹಿಷ್ಕಾರಕ್ಕೂ ಪಾಕಿಸ್ತಾನದ ಈಗಿನ ನಿರ್ಧಾರಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಈ ಐಸಿಸಿ ಟೂರ್ನಿಗಳಲ್ಲಿ ಕಳೆದ 30 ವರ್ಷಗಳಿಂದಲೂ ಹಲವು ತಂಡಗಳು ಪಂದ್ಯ ಬಹಿಷ್ಕರಿಸಿವೆ. ಆದರೆ ಆಗ ಎಲ್ಲ ದೇಶ ತಂಡಗಳಿಗೂ ಸ್ಪಷ್ಟ ಕಾರಣವಿತ್ತು. ಹೀಗಾಗಿಯೇ ನಿರ್ದಿಷ್ಟ ಪಂದ್ಯ ಬಹಿಷ್ಕರಿಸಿದ ಅಥವಾ ಟೂರ್ನಿಯಿಂದನೇ ಹಿಂದೆ ಸರಿದ ತಂಡಗಳಿಗೆ ಐಸಿಸಿ ದಂಡ ನಿಷೇಧ ಹೇರಲಿಲ್ಲ. ಆದರೆ ಈ ಬಾರಿ ಪಾಕಿಸ್ತಾನ ತಂಡ ಭಾರತದ ವಿರುದ್ಧ ಆಡಲ್ಲ ಎನ್ನಲು ಯಾವುದೇ ಸ್ಪಷ್ಟ ಸಮರ್ಪಕ ಕಾರಣಗಳಿಲ್ಲ. ಮುಸ್ತಾಫಿಜರ್ನನ್ನು IPLನಿಂದ ಹೊರಗಿಟ್ಟಿದ್ದೇ ಬಾಂಗ್ಲಾ ತಂಡ ಭಾರತದಲ್ಲಿ T20 ವಿಶ್ವಕಪ್ ಆಡಲ್ಲ ಎಂದು ತಗದೆ ತೆಗೆಯಿತು. ಭಾರತದಲ್ಲಿ ಭದ್ರತೆ ಸಮಸ್ಯೆ ಇದೆ ಎಂದು ನೆಪ ಹೇಳಿತು. ಇದಕ್ಕೆ ಐಸಿಸಿ ಸೊಪ್ಪು ಹಾಕಲಿಲ್ಲ. T20 ಲೀಗ್ನಿಂದ ಆಟಗಾರರು ಹೊರಗಿಟ್ಟಿದ್ದಕ್ಕೆ ವಿಶ್ವಕಪ್ನಿಂದಲೇ ಹೊರನಡೆದ ಬಾಂಗ್ಲಾ ತನ್ನ ಕ್ರಿಕೆಟ್ ಭವಿಷ್ಯಕ್ಕೆ ತಾನೇ ಕೊಳ್ಳಿ ಇಟ್ಟುಕೊಂಡಿತು. ಬಾಂಗ್ಲಾದೇಶ ಭದ್ರತೆಯ ಕಾರಣ ನೀಡಿತ್ತಾದರೂ ಬಾಂಗ್ಲಾಗೆ ಬೆಂಬಲವಾಗಿ ನಿಂತ ಪಾಕ್ ಯಾವುದೇ ಕಾರಣ ನೀಡದೆ ಭಾರತದ ವಿರುದ್ಧ ಪಂದ್ಯಗಳನ್ನು ಆಡಲ್ಲ ಎಂದು ಹೇಳುತ್ತಿದೆ. ಈ ಪಂದ್ಯ ಭಾರತದಲ್ಲಿ ನಿಗದಿಯಾಗಿರಲಿಲ್ಲ. ಬದಲಾಗಿ ಐಸಿಸಿ ಒಪ್ಪಂದದ ಪ್ರಕಾರ ತಟಸ್ಥ ಸ್ಥಳವಾದ ಕೊಲಂಬೋದಲ್ಲಿ ನಡೆಯಬೇಕಿತ್ತು. ಆದರೆ ಬಾಂಗ್ಲಾಗೆ ಬೆಂಬಲ, ಭಾರತದ ಮೇಲಿನ ದ್ವೇಷ ಪಾಕ್ನ ಬಹಿಷ್ಕಾರಕ್ಕೆ ಕಾರಣವಾಯಿತು. ಆದರೆ ನಮಗೆ ಒಂದು ಆಶ್ಚರ್ಯವಾದ ವಿಷಯವೆಂದರೆ ಪಾಕಿಸ್ತಾನ ವಿಚಾರದಲ್ಲಿ BCCI ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳದೆ ಯಾಕೆ ಇನ್ನೂ ಮೌನ ವಹಿಸುತ್ತಿದೆ ಎಂದು ಗೊತ್ತಿಲ್ಲ. ಪಾಕಿಸ್ತಾನ ಸರ್ಕಾರದ ರೀತಿ ಅಲ್ಲಿನ ಕ್ರಿಕೆಟ್ ಮಂಡಳಿ ಭಾರತದ ವಿರುದ್ಧ ಪದೇ ಪದೇ ಕಿರಿಕ್ ಮಾಡುತ್ತಲೇ ಇದೆ. ಆದರೆ BCCI ಈಗಲೂ ಮೌನವನ್ನು ಕಾಯ್ದುಕೊಂಡಿದೆ. ಐಸಿಸಿ ಮೇಲೆ ಸಂಪೂರ್ಣ ಹಿಡಿತವಿದ್ದು ವಿಶ್ವ ಕ್ರಿಕೆಟ್ ಅನ್ನು ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸಲು ಸಾಮರ್ಥ್ಯವಿರುವ BCCI ಪಾಕಿಸ್ತಾನ ವಿಚಾರದಲ್ಲಿ ಕಠಿಣ ನಿರ್ಧಾರ ತೆಗೆದುಕೊಳ್ಳುವುದು ಯಾವಾಗ ಎಂಬುದು ಕ್ರಿಕೆಟ್ ಅಭಿಮಾನಿಗಳ ಪ್ರಶ್ನೆ. ಪಹಲ್ಗಾಮ್ ಉಗ್ರ ದಾಳಿಗೆ ಬಳಿಕ ಪಾಕ್ ಜೊತೆಗಿನ ಕ್ರಿಕೆಟ್ ಸಂಬಂಧ ಸಂಪೂರ್ಣವಾಗಿ ಕಡಿದುಕೊಳ್ಳಲು BCCI ಮೇಲೆ ಒತ್ತಡವಿತ್ತು. ಆದರೆ BCCI ಪಂದ್ಯ ಬಹಿಷ್ಕರಿಸಲಿಲ್ಲ. ಬದಲಾಗಿ ನಮ್ಮ ಭಾರತ ತಂಡವನ್ನು ಪಾಕಿಸ್ತಾನದ ವಿರುದ್ಧ ಪಂದ್ಯದಲ್ಲಿ ಕಣಕ್ಕಿಳಿಸಿತ್ತು. ಅಲ್ಲದೆ ಭಾರತ ಗೆದ್ದಿರುವ ಏಷ್ಯಾ ಕಪ್ ಅನ್ನು ಇದುವರೆಗೂ ಭಾರತಕ್ಕೆ ತಲುಪಿಸಿಲ್ಲ. ಅದು ಪಾಕ್ನ ಸಚಿವ PCB ಏಷ್ಯನ್ ಕ್ರಿಕೆಟ್ ಅಧ್ಯಕ್ಷ ಮೊಹಿನ್ ನಖ್ವಿ ಸುಪರ್ದಿಯಲ್ಲಿದೆ. ಈ ಬಾರಿ ವಿಶ್ವಕಪ್ ವಿಚಾರದಲ್ಲೂ ಪಾಕ್ ನಿರ್ಧಾರ BCCIಗೆ ನಷ್ಟ ಉಂಟು ಮಾಡಲಿದೆ. ಆದರೂ BCCI ಮೃದು ಧೋರಣೆಯನ್ನು ಮುಂದುವರಿಸಿದೆ. ಆದರೆ ನಮಗೆ ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತದೆ. ಅದೇನೆಂದರೆ, ಭಾರತದ ಲೀಗ್ ಹಂತದ ಪಂದ್ಯದಲ್ಲಿ ಪಾಕಿಸ್ತಾನ ಆಡುವುದಿಲ್ಲ ಸರಿ, ಆದರೆ ಸೂಪರ್ 8 ಹಂತ ಹಾಗೂ ಫೈನಲ್ಗಳಲ್ಲಿಯೂ ಭಾರತವೇ ಪಾಕಿಸ್ತಾನದ ಎದುರಾಳಿಯಾದರೆ ಆವಾಗ ಟೂರ್ನಿಯ ಕಥೆ ಏನು ಎಂದು ನಮಗೆ ಗೊತ್ತಾಗುತ್ತಿಲ್ಲ. ಇಂತಹ ಪಾಕಿಸ್ತಾನ ಆಟಗಾರರ ಸೊಕ್ಕು ಮುರಿಯಬೇಕೆಂದರೆ BCCI ಪಾಕಿಸ್ತಾನ ತಂಡವನ್ನು ಕ್ರಿಕೆಟ್ನಿಂದ ಬ್ಯಾನ್ ಮಾಡಿ ಅವರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಎಂದು ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.